ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕಾಗಿ ಗಣಿತ ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡ ಮತ್ತು ಇಂಗ್ಲೀಷ್ ಹಾಕಿದ್ದೆ. ಸೊ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ PDF ಅನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಸ್ಕೂಲ್ ನೇಮು ಎಲ್ಲ ಎಡಿಟ್ ಮಾಡಿನೇ ನಿಮಗೆ ಫೈಲ್ಗಳನ್ನು ಕೊಡ್ತಾರೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕನ್ನಡ ಇಂಗ್ಲೀಷ್ ವಿಡಿಯೋ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಡ್ರಿ. ಸೊ ಒಟ್ಟಾರೆ ಇರ್ತಕ್ಕಂಥದ್ದು ಅಂಕ ಹಂಚಿಕೆಗಳಿದ್ದಾವೆ. ಸೊ ಈ ಥರನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇತ್ತದು. ಇನ್ನು ನೆಕ್ಸ್ಟ್ ಎಷ್ಟು ಪಾಠಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮಾನಸಿಕ ಲೆಕ್ಕಾಚಾರಕ್ಕೆ 3 ಪ್ರಶ್ನೆ 4 ಅಂಕ, ಭಿನ್ನರಾಶಿ ಸಂಖ್ಯೆಗಳು 3 ಪ್ರಶ್ನೆ 4 ಅಂಕ, ಹಣದ ಸಂಕಲನ ಮತ್ತು ವ್ಯವಕಲನ 3 ಪ್ರಶ್ನೆ 4 ಅಂಕ, ಅಳತೆಗಳು ಉದ್ದ 2 ಪ್ರಶ್ನೆ 3 ಅಂಕ, ಅಳತೆಗಳು ತೂಕ 3 ಪ್ರಶ್ನೆ 3 ಅಂಕ, ಗಾತ್ರದ ಅಳತೆ 2 ಪ್ರಶ್ನೆ 4 ಅಂಕ, ಕಾಲ 3 ಪ್ರಶ್ನೆ 3 ಅಂಕ, ದತ್ತಾಂಶಗಳ ನಿರ್ವಹಣೆ 1 ಪ್ರಶ್ನೆ 3 ಅಂಕ, ವಿನ್ಯಾಸಗಳು ಮತ್ತು ಸಮಮಿತಿ 4 ಪ್ರಶ್ನೆ 5 ಅಂಕ, ಟ್ಯಾನ್ಸಾಮ್ಸ್ ಮತ್ತು ವಿನ್ಯಾಸ 2 ಪ್ರಶ್ನೆ 3 ಅಂಕ, ಘನಾಕೃತಿಗಳು 3 ಪ್ರಶ್ನೆ 4 ಅಂಕ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ವೇಟೇಜ್ ಇತ್ತು. ಸೊ ಇವಾಗ ಇದು ಪ್ರಶ್ನೆ ಪತ್ರಿಕೆ ಇದೆ. ನಾನು ಡೈರೆಕ್ಟ್ ನಿಮಗೆ ಕೀ ಆನ್ಸರ್ಸನ್ನು ಏನು ಮಾಡ್ತೀನಿ ತೋರಿಸ್ತೀನಿ. ಸೊ ಫಸ್ಟ್ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಬಳಕೆ ಮಾಡಿದ್ದೀವಿ. ಮೊದಲ ಪ್ರಶ್ನೆ 900 - 100. ಸೊ ಆಪ್ಷನ್ E 800 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 2 0.35ರಲ್ಲಿ 3ರ ಸ್ಥಾನ ಏನಾಗಿರ್ತದೆ? ಸೊ 3ರ ಸ್ಥಾನ ದಶಾಂಶ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3 1 ರೂಪಾಯಿ ಎಷ್ಟು ಪೈಸೆಗಳಿಗೆ ಸಮ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ A 100 ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಬೇಕು. 4ನೇ ಪ್ರಶ್ನೆ 1 ಮೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ಗೆ ಸಮ? ಸೊ 1 ಮೀಟರ್ ಅಂದರೆ ಅದು ಬಂದುಬಿಟ್ಟು 100 ಸೆಂಟಿಮೀಟರ್ಗೆ ಸಮ. 5ನೇ ಪ್ರಶ್ನೆ ಗ್ರಾಮ್ಗಳಲ್ಲಿ ತೂಕ ಮಾಡುವ ವಸ್ತುಗಳಲ್ಲಿ ಇದು ಒಂದು. ಕೇವಲ ಗ್ರಾಮ್ ಎಂದಿದ್ದಾರೆ. ಕಬ್ಬಿನ ಕಿಲೋಗ್ರಾಮ್, ಅಕ್ಕಿ ಕಿಲೋಗ್ರಾಮ್, ಓಕೆ, ಹಾಲು ಲೀಟರ್, ಓಕೆನಾ. ಸೊ ನೆಕ್ಸ್ಟ್ ಚಿನ್ನ ಅಂತಕ್ಕಂಥದ್ದು ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಗ್ರಾಮ್ಗಳಲ್ಲಿ ಅಳಿತಾರೆ. ಸೊ E ಇಸ್ ದ ರೈಟ್ ಆನ್ಸರ್. ಇನ್ನು ಗಾತ್ರವನ್ನು ಅಳಿತಕ್ಕಂಥ ಆದರ್ಶ ಮೂಲಮಾನ ಅಂತ ಕೇಳಿದ್ದಾರೆ. ಸೊ ಗಾತ್ರವನ್ನು ಅಳೆಯದೆ ಲೀಟರ್ಗಳಲ್ಲಿ. ಒಂದು ವಾರದಲ್ಲಿ ಇರುವ ದಿನಗಳನ್ನು ಕೇಳಿದರು. ಸೊ ಒಂದು ವಾರದಲ್ಲಿ ಇರ್ತಕ್ಕಂಥ ದಿನಗಳು 7. ದಾಳಕ್ಕೆ ಇರುವ ಮುಖಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ದಾಳವನ್ನು ಹಾಕಿದಾಗ ಸೊ ದಾಳದ ಮೇಲಿರ್ತಕ್ಕಂಥ ಒಟ್ಟು ಮುಖಗಳು ಎಷ್ಟಾಗಿರ್ತಾವಪ್ಪ ಅಂತಂದ್ರೆ ಎಷ್ಟು 6 ಮುಖಗಳು ಆಗಿರ್ತವೆ. ಇನ್ನು 9ನೇ ಪ್ರಶ್ನೆ ಒಂದು ವರ್ಷದಲ್ಲಿ ಬರುವ ವಾರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಒಂದು ವರ್ಷದಲ್ಲಿ ಬರ್ತಕ್ಕಂಥ ವಾರಗಳ ಸಂಖ್ಯೆ 52. ಸಾಮಾನ್ಯವಾಗಿ ಅಧಿಕ ವರ್ಷಗಳೆಲ್ಲ ಇದು ಅಲ್ಲ. ಇನ್ನು ದೈನಂದಿನ ಜೀವನದಲ್ಲಿ ತೂಕ ಮಾಡತಕ್ಕಂಥ ಸನ್ನಿವೇಶ ಎಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಹಾಲಿನ ಡೈರಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಲೀಟರ್ಗಳಲ್ಲಿ ಮಾಡ್ತಾರೆ, ಬಟ್ಟೆ ಅಂಗಡಿಗಳಲ್ಲಿ ಮೀಟರ್ಗಳಲ್ಲಿ ಅಳಿತಾರೆ, ಹೋಟೆಲ್ಗಳಲ್ಲೆಲ್ಲ ಅಲ್ಲೆಲ್ಲ ಊಟ ಗೀಟ ಇರುತ್ತೆ. ಬಟ್ ಕಿರಾಣಿ ಅಂಗಡಿಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮ್ಯಾಕ್ಸಿಮಮ್ KG ಗಟ್ಟಲೆ ಏನು ಮಾಡ್ತಾರಪ್ಪ ಅಂದರೆ ಅಳಿತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಇನ್ನು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕಿತ್ತು. ಪ್ರಶ್ನೆ 11 600ಅನ್ನು 300ರಿಂದ ಗುಣಿಸಿದಾಗ ಬರ್ತಕ್ಕಂಥದ್ದು 1800. 2000 ಪೈಸೆ ಡ್ಯಾಶ್ ರೂಪಾಯಿಗೆ ಸಮ ಅಂತ ಕೇಳಿದ್ದಾರೆ. 20 ರೂಪಾಯಿ. ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರ್ತದೆ? ಸೊ ಅಧಿಕ ವರ್ಷ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು 4 ವರ್ಷಗಳಿಗೊಮ್ಮೆ ಬರ್ತದೆ. ಇನ್ನು 25, 30, 35 ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 40 ಇಸ್ ದ ರೈಟ್ ಆನ್ಸರ್. ಇನ್ನು ಟ್ಯಾನ್ ಗ್ರಾಮ್ ಇದು ಒಂದು ಡ್ಯಾಶ್ ಬಂಧ ಅಂತ ಕೇಳಿದ್ದಾರೆ. ಸಮಸ್ಯಾತ್ಮಕ ಬಂಧ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿತ್ತು. 0.04 ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ 4/100 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 1 ಕಿಲೋಗ್ರಾಮ್ದಲ್ಲಿ ಎಷ್ಟು ಗ್ರಾಮ್ಗಳು ಬರ್ತವೆ ಅಂತ ಕೇಳಿದ್ದಾರೆ. ಸೊ 1 ಕಿಲೋಗ್ರಾಮ್ದಲ್ಲಿ ಬರ್ತಕ್ಕಂಥ ಗ್ರಾಮ್ಗಳು ಎಷ್ಟಪ್ಪ ಅಂದರೆ 1000 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 18ನೇ ಪ್ರಶ್ನೆ ವಿನ್ಯಾಸ ಅಂದರೆ ಏನು? ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೋಡಣೆ ಮಾಡಿರುವ ಆಕೃತಿಗಳ ಅಥವಾ ಸಂಖ್ಯೆಗಳಿಗೆ ವಿನ್ಯಾಸ ಅಂತಲೇ ಕರೆಯೋದು. 19ನೇ ಪ್ರಶ್ನೆ ಆಯತಘನದಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಯತಘನದಲ್ಲಿ ಎಷ್ಟು ಅಂಚಿರ್ತಾವಪ್ಪ ಅಂತಂದರೆ 12 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಮಮಿತಿ ಅಂದರೆ ಏನು? ಯಾವುದೇ ಎರಡು ರೇಖೆಯು ಎರಡೂ ಕಡೆಗಳಲ್ಲೂ ಇರುವ ನಿಯಮಿತ ಸಮತೋಲನವುಳ್ಳ ವ್ಯವಸ್ಥಿತ ರಚನೆಯನ್ನೇ ನಾವೇನಂತೀವಪ್ಪ ಅಂದರೆ ಸಮಮಿತಿ ಅಂತೀವಿ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು 2 ಮಾರ್ಕರ್ದು 7 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 14 ಅಂಕ ಇರ್ತದೆ. 600ಕ್ಕೆ 800ಅನ್ನು ಕೋಷ್ಟಕ ರೂಪದಲ್ಲಿ ಕೂಡಿಸಿ ಅಂತ ಕೇಳಿದ್ದಾರೆ. ಸೊ ಈ ಥರ ಕೋಷ್ಟಕಗಳನ್ನು ಹಾಕಬೇಕು.
ಅದರಲ್ಲಿ ಸ್ಥಾನಗಳನ್ನು ಬರಿಬೇಕು. ಸ್ಥಾನಗಳನ್ನು ಬರೆದಾಗ ಏನಾಗ್ತದಪ್ಪ ಅಂದ್ರೆ 0 0 0 0 0 6 8 ಕೈಲ 1 4 ಸೊ ಒಂದಕ್ಕೆ ಒಂದು ಸೊ ಎಷ್ಟೈತಪ್ಪ ಅಂದ್ರೆ 1400 ಈ ಥರ ಕೋಷ್ಟಕದಲ್ಲಿ ಹಾಕಿ ಏನು ಮಾಡಬೇಕು, ಕೂಡಿಸಬೇಕು. ಪ್ರಶ್ನೆ 22 ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ 0.7 ಪದಗಳಲ್ಲಿ ಬರೆದಾಗ ಏನಾಗ್ತದೆ 0.7 0.21 ಅಂತಂದರೆ 0.21 ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 23 ಅಮೂಲ್ಯಳ ಬಳಿ 25 ರೂಪಾಯಿ 50 ಪೈಸೆ, ಚಿಕ್ಕಮ್ಮ 50 ರೂಪಾಯಿ ಹಣವನ್ನು ನೀಡಿದರೆ ಅಮೂಲ್ಯಳ ಬಳಿ ಇರುವ ಒಟ್ಟು ಹಣ ಎಷ್ಟು ಅಂತ ಕೇಳಿದರು. ಸೊ ಫಸ್ಟ್ ಬರ್ಕೊಡ್ರಿ. ಅಮೂಲ್ಯಳ ಬಳಿ ಇರುವ ಒಟ್ಟು ಹಣ ಎಷ್ಟು 25.50. ಇನ್ನು ಚಿಕ್ಕಮ್ಮ ನೀಡಿದ ಹಣ 50 ರೂಪಾಯಿ. ಸೊ ಎಲ್ಲವನ್ನು ಕೂಡಿಸಿ 0 0 5ರಲ್ಲಿ 0 ಕೂಡಿಸಿದರೆ 5 5ಕ್ಕೆ 5 7 2 2 5 7. ಸೊ ಒಟ್ಟು ಹಣ ಎಷ್ಟೈತಪ್ಪ ಅಂದರೆ ಅಮೂಲ್ಯಳ ಬರೀ 75 ರೂಪಾಯಿ 50 ಪೈಸೆ, ಇಟ್ ಮೀನ್ಸ್ 50 ಪೈಸೆ ಅಂತ ಇತ್ತು. ಪ್ರಶ್ನೆ 24 ಧೀರಜ್ ಹತ್ತಿರ 1150 ಮೀಟರ್ ಉದ್ದದ ದಾರದಲ್ಲಿ ಧ್ವನಿಗೆ 25 ಮೀಟರ್ ಉದ್ದ ದಾರ ನೀಡಿದರೆ ಧೀರಜನ ಬಳಿ ಇರುವ ಒಟ್ಟು ದಾರದ ಉದ್ದ ಎಷ್ಟು ಅಂತ ಕೇಳಿದರು. ಇದನ್ನು ಕಳಿಬೇಕು. ಅಂದರೆ ಧೀರಜ್ ಹತ್ತಿರ ಇರುವ ದಾರ 150 ಮೀಟರ್. ಸೊ ಧ್ವನಿಗೆ ಎಷ್ಟು ಕೊಡ್ತಾನೆ 25 ಮೀಟರ್. ಹಾಗಾದರೆ ಧೀರಜನ ಬಳಿ ಉಳಿತಕ್ಕಂಥ ದಾರವನ್ನು ಲೆಕ್ಕ ಹಾಕಬೇಕಾದ್ರೆ ಕಳಿಬೇಕು. ಸೊ 125 ಮೀಟರ್ ಇಸ್ ದಿ ರೈಟ್ ಆನ್ಸರ್. ಇನ್ನು ಕೆಳಗಿನ ಸಂಖ್ಯೆಗಳಿಗೆ ಗುಣಾಕಾರದ ಮಗ್ಗಿ ವಿನ್ಯಾಸವನ್ನು ಬರೀರಿ ಅಂತ ಕೇಳಿದರು. ಸೊ 5 ಮತ್ತು 9ರ ಮಗ್ಗಿ ಸಾಲುಗಳಿತ್ತು. ಈ ಥರ ನೀಟಾಗಿ ನೀವೇನು ಮಾಡಬೇಕಾಗಿತ್ತು, ಮಗ್ಗಿ ಸಾಲುಗಳನ್ನು ಬರೆದ್ರೆ 2 ಅಂಕ ಕೊಡ್ತಾರೆ. 26ನೇ ಪ್ರಶ್ನೆ ವಿನ್ಯಾಸವನ್ನು ರೇಖೆಗಳಿಂದ ಪೂರ್ಣಗೊಳಿಸುವಂತ ಕೇಳಿದರು. ಸೊ ಇದು ವಿನ್ಯಾಸ ಮತ್ತು ಸಮಮಿತಿಯ ಆಕೃತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ. ಇದನ್ನು ಪೂರ್ಣಗೊಳಿಸಿದಾಗ ಈ ಥರದ ಉತ್ತರವನ್ನು ಬರಬೇಕು. 27 ಆಯತ ಘನಕ್ಕೆ 4 ಉದಾಹರಣೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಬೆಂಕಿ ಪೆಟ್ಟಿಗೆ, ಸಾಬೂನಿನ ಬಿಲ್ಲೆ, ಪುಸ್ತಕ ಮತ್ತು ಬಾಗಿಲು. ಲಾಸ್ಟ್ 3 ಮಾರ್ಕರ್ ಕ್ವಶನ್ ಇತ್ತು. ಹಾಲಿನ ಡೇರಿಗೆ ಭಾನುವಾರದಂದು ಬಸವ 2500 ಲೀಟರ್, ಪಾವನಿ 3250 ಲೀಟರ್, ಭೂಮಿಕಾ 4750 ಲೀಟರ್, ನಿತಿನ 1250 ಲೀಟರ್ ಹಾಲನ್ನು ಹಾಕ್ತಾನೆ. ಹಾಗಾದರೆ ಡೇರಿಗೆ ಹಾಕಿದ ಒಟ್ಟು ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ. ಬಸವ 2500 ಲೀಟರ್, ಪಾವನಿ 3250 ಲೀಟರ್, ಭೂಮಿಕಾ 4750 ಲೀಟರ್, ನಿತಿನ 1250 ಲೀಟರ್. ಸೊ ಎಷ್ಟು ಹಾಕ್ತಾರಪ್ಪ ಅಂದರೆ 11750 ಲೀಟರ್ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಇತ್ತು ನಿಮ್ಮ ಶಾಲೆಯ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳ ಸಂಖ್ಯೆ ಈ ಕೆಳಗಂಡಂತಿದೆ. ಇದಕ್ಕೆ ಕಂಬನಕ್ಷೆ ರಚಿಸಿರಿ ಅಂತ ಕೇಳಿದರು. ಸ್ಪರ್ಧೆ ಆಶುಭಾಷಣದಲ್ಲಿ 8, ರಸಪ್ರಶ್ನೆಯಲ್ಲಿ 10, ವೈಯಕ್ತಿಕ ನೃತ್ಯ 12, ಸಾಮೂಹಿಕ ನೃತ್ಯ 14, ಗಾಯನ 8. ಸೊ ಈ ಥರ ಕೋಷ್ಟಕ ಹಾಕಿ ಇಲ್ಲಿ ಮಕ್ಕಳ ಸಂಖ್ಯೆ, ಇಲ್ಲಿ ಸ್ಪರ್ಧೆಗಳು ಅಂತ ಬರೀರಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಕಾಪಿ ಪೇಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ನೀಟಾಗಿ ಅದನ್ನು ಕೂಡ 1 ಯೂನಿಟ್ ಈಸ್ ಈಕ್ವಲ್ ಟು 2 ಸ್ಟೂಡೆಂಟ್ಸ್ ಅಂತ ಏನೋ ತೊಗೊಂಡಿದ್ದಾರೆ. ಅದನ್ನು ನೀಟಾಗಿ ನೀವುಗಳು ಕೂಡ ಬರೆದು ಸ್ಕೇಲ್ಗಳನ್ನು ಹಾಕಿಕೊಂಡು ರಚನೆ ಮಾಡಿದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.